ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಮಂಡಿ ನೋವು, ಎಷ್ಟೋ ಜನರಿಗೆ ಮಂಡಿ ನೋವಿನ ಕಾರಣದಿಂದ ಕುತ್ಕೊಳ್ಳೋದಕ್ಕೂ ಆಗ್ತಾ ಇರಲ್ಲ, ಕುತ್ಕೊಂಡ್ರೆ ನಿಂತ್ಕೊಳ್ಳೋದಕ್ಕಾಗ್ತಾ ಇರಲ್ಲ. ಅಲ್ಲದೆಯೇ ಮಂಡಿ ನೋವಿನ ಕಾರಣದಿಂದ ಇಷ್ಟೊಂದು ಮಾಡಬೇಕಾದಂತಹ ಕೆಲಸಗಳು ಮನೆಯಲ್ಲಿ ಹೆಂಗಸರಿಗಂತೂ ಮಾಡೋದಕ್ಕೆ ಆಗ್ತಾ ಇರಲ್ಲ. ಅಲ್ಲದೆಯೇ ಗಂಡಸರಿಗೂ ಸಹಿತವಾಗಿ ಈ ಮಂಡಿ ನೋವಿನ ಕಾರಣದಿಂದ ತುಂಬ ಕಡೆ ಓಡಾಡಿ ಕೆಲಸ ಮಾಡ್ತಿದ್ದವರು ಒಂದೇ ಕಡೆಗೆ ಕೂತ್ಕೊಳ್ಬೇಕಾದಂಥ ಅನಿವಾರ್ಯತೆಯೂ ಇರುತ್ತೆ. ಅಲ್ಲದೆಯೇ ಈ ಮಂಡಿ ನೋವಿನಲ್ಲಿ ಕೆಲವೊಂದು ಕಾರ್ಟಿಲೇಜ್ ಸೌದೋಗಿರುತ್ತೆ, ಇನ್ನೂ ಕೆಲವೊಂದು ಸಾರಿ ಮಂಡಿಯನ್ನು ಮಡ್ಚೋದಕ್ಕೆ ಆಗ್ತಾ ಇರಲ್ಲ, ಕೆಲವೊಂದು ಸಾರಿ ಈ ಮಂಡಿಯಲ್ಲಿ ಕಟಕಟ ಅಂತ ಸದ್ದು ಬರ್ತಾ ಇರುತ್ತೆ. ಈ ರೀತಿ ಮಂಡಿ ನೋವಿನ ಸಮಸ್ಯೆಯಿಂದ ಬಹಳಷ್ಟು ಜನರು ಇವತ್ತು ತೊಂದರೆ ಪಡ್ತಾ ಇದ್ದಾರೆ. ಹಲವಾರು ಜನರು ಅದಕ್ಕೆ ಮೆಡಿಸಿನನ್ನು ತೆಗೆದುಕೊಂಡು ನನಗಂತೂ ಸಾಕಾಗೋಗಿದೆ, ಏನು ಮಾಡೋದು, ಇದು ಹೋಗ್ತಾ ಇಲ್ಲ ಅಂತ ಬೇಸರವನ್ನು ಹೊರಗಾಕ್ತಾ ಇರ್ತಾರೆ. ನೈಸರ್ಗಿಕವಾದಂತಹ ವಿಧಾನಗಳಿಂದ ಮಂಡಿ ನೋವಿಗೆ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಮಂಡಿ ನೋವನ್ನು ನಿವಾರಣೆ ಮಾಡ್ಕೋಬೋದು, ಅದರಿಂದ ಮುಕ್ತಿ ಪಡಿಬೋದು. ಖಂಡಿತವಾಗಿಯೂ ಇದರಿಂದ ಮುಕ್ತಿ ನಾವು ಪಡೆಯೋದಕ್ಕೆ ಸಾಧ್ಯ ಇದೆ. ಇದರಲ್ಲಿ ಈಗ ನಾವು ಒಂದು ನೈಸರ್ಗಿಕ ಚಿಕಿತ್ಸಾ ವಿಧಾನವನ್ನು ನೋಡೋಣ. ಇದರಲ್ಲಿ ಹಲವಾರು ಒಂದು ಥೆರಪಿಗಳಿದೆ, ಅದನ್ನು ತಾವು ಮನೆಯಲ್ಲಿಯೇ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಆದಂತಹ ವಿಧಾನ. ಇದನ್ನು ಪೂರ್ತಿಯಾಗಿ ನೋಡಿ ಹಾಗೆ ತಮ್ಮ ಮನೆಯಲ್ಲಿ ತಾವು ಮಾಡ್ಕೊಳ್ಳಿ. ಮಂಡಿ ನೋವಿಗೆ ಗುಡ್ ಬಾಯ್ ಹೇಳಿ. ಇದರಲ್ಲಿ ಕಲರ್ ಥೆರಪಿ, ಸೀಡ್ ಥೆರಪಿ, ಅಕ್ಯುಪ್ರೆಷರ್ ಮತ್ತು ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ನ ಕೆಲವೊಂದು ಮೆರಿಡಿಯನ್ಸ್ ಮೇಲೆ ಟ್ರೀಟ್ಮೆಂಟ್, ಇದನ್ನು ನಾವು ನೋಡೋಣ. ಅದರಲ್ಲಿ ಡಾಕ್ಟರ್ ವೋಲ್ ಮೆರಿಡಿಯನ್ ಮೇಲೆ ಹೇಗೆ ಒಂದು ಚಿಕಿತ್ಸೆಯನ್ನು ಮಾಡೋದು ಅದನ್ನು ಕೂಡ ನೋಡೋಣ. ಹೀಗೆ ಈ ಒಂದು ವಿಧಾನಗಳಿಂದ ಒಂದು ತಮಗೆ ಪ್ರೋಟೋಕಾಲ್ ಕೊಡುತ್ತೆ, ತಾವು ಅದನ್ನು ಫಾಲೋ ಮಾಡಿ. ಅಯ್ಯೋ ದಿನ ಮಾಡಬೇಕಾ, ಎಷ್ಟು ದಿನ ಮಾಡಬೇಕೇನೋ, ಈ ಮಂಡಿ ನೋವು ಹೋಗಲ್ಲ, ಅಯ್ಯೋ ಅನ್ಬೇಡಿ. ಪ್ರೀತಿಯಿಂದ ಈ ವಿಧಾನವನ್ನು ಅನುಸರಿಸಿ ಮಂಡಿ ನೋವಿನಿಂದ ತಾವು ಮುಕ್ತಿ ಪಡೆಯಬಹುದು. ಅದಕ್ಕೆ ಮೊಟ್ಟ ಮೊದಲು ನಾವು ಸೀಡ್ ಥೆರಪಿಯಲ್ಲಿ ನೋಡೋಣ ಹೇಗೆ ಮಾಡ್ಕೊಳ್ಳೋದು ಇದನ್ನು ಅಂತ. ಇದಕ್ಕೆ ತಮಗೆ ಒಂದು ಈ ಥರ ಮೇಟಿ ಸ್ಟ್ರಿಪ್ಪನ್ನು ರೆಡಿ ಮಾಡ್ಕೊಳ್ಳಿ. ಈ ಒಂದು ತಮಗೆ ಏನು ಟೇಪ್ ಕಾಣುತ್ತೆ, ಇದು ಮೆಡಿಕಲ್ ಟೇಪ್, ಎಲ್ಲ ಒಂದು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅಲ್ಲದೆ ಮೆಂತೆ ತಮ್ಮ ಮನೆಯಲ್ಲೇ ಇರುತ್ತೆ. ಈ ಥರ ಒಂದು ಲೈನ್ ಥರ ಮಾಡ್ಕೊಳ್ಳಿ. ಲೈನ್ ಮಾಡೋದಕ್ಕೆ ಕಷ್ಟ ಅಂತಂದವರು ಎಲ್ಲ ಕಡೆ ಆಚೀಚೆ ಆದರೂ ಪರವಾಗಿಲ್ಲ, ಒಂದಿಷ್ಟು ಮೆಂತೆನ ಇಟ್ಕೊಂಡು ಅಂಟಿಸ್ಕೊಂಡ್ಬಿಡಿ, ತೊಂದರೆ ಇಲ್ಲ. ಈ ಥರ ಮಾಡಿಕೊಂಡು ತಮ್ಮ ಎರಡೂ ಕೈ ಏನಿದೆ ಈಗ ಹಸ್ತದಲ್ಲಿ ಈ ಒಂದು ಮಧ್ಯ ಬೆರಳು, ಎರಡೂ ಕೈಯ ಮಧ್ಯ ಬೆರಳಿನ ಮಧ್ಯ ಜಾಯಿಂಟಿಗೆ, ಮಧ್ಯ ಜಾಯಿಂಟ್ ಅಂತಂದರೆ ಹೀಗೆ ನಾವು ಮಡಿಸ್ತೀವಿ, ಮಧ್ಯ ಜಾಯಿಂಟ್ ಬರುತ್ತೆ. ಇಲ್ಲೊಂದು ನಮಗೆ ಮಧ್ಯ ಗೆರೆ ಕಾಣುತ್ತಲ್ವ, ಅದು ಮಧ್ಯ ಜಾಯಿಂಟ್ಗೆ ತಾವೇನು ಮಾಡಿ ಈ ಥರ ಎರಡೂ ಕಡೆ ಅನ್ಸ್ಕೋಬೇಕು. ಎರಡೂ ಕೈಗಳಲ್ಲಿ ಈ ಥರ ಅನ್ಸ್ಕೊಳ್ಳಿ. ಹಾಗೆಯೇ ಈ ಕೈಗೂ ಈ ಒಂದು ಮಧ್ಯ ಜಾಯಿಂಟಲ್ಲಿ ಈ ಥರ ಅನ್ಸ್ಕೊಳ್ಳಿ. ಇದು ಒಂದು, ಈ ರೀತಿ ತಾವು ಮಾಡ್ಕೋಬೋದು. ಇನ್ನು ಇದರಲ್ಲಿ ನಾವು ಇನ್ನೊಂದು ವಿಧಾನದಲ್ಲಿ ನಾವು ಈ ಥರ, ಇದು ಎಡಗೈಯಲ್ಲಿ ತಾವು ಮಾಡ್ಕೊಳ್ಳಿ. ಇದನ್ನು ಹೇಗೆ ಅಂತಂದರೆ ಇಲ್ಲಿ ತಮಗೆ ಈ ಎರಡು ಒಂದು ಜಾಯಿಂಟ್ ತಾವು ನೋಡ್ತಿದ್ದೀರಾ, ಇಲ್ಲಿ ಉಬ್ಬಿರುವ ಭಾಗ ಇದೆ ನಮ್ಮ ಒಂದು ಕೈಯ ಹಿಂಭಾಗದಲ್ಲಿ. ಈ ಒಂದು ಉಬ್ಬಿರುವ ಭಾಗ ಏನಿದೆ ಇಲ್ಲಿ, ಈ ಒಂದು ಮಧ್ಯ ಬೆರಳು, ಹಾಗೆಯೇ ರಿಂಗ್ ಫಿಂಗರ್ ಅಂದರೆ ಉಂಗುರ ಬೆರಳು, ಅಲ್ಲಿ ಇದೆರಡು ಉಬ್ಬಿರುವ ಭಾಗದ ಹತ್ರ ಇಲ್ಲಿ ಮಧ್ಯ ಬರುತ್ತೆ ನೋಡಿ. ಇದು ಏನಾಗಿದೆ ಅಂತಂದರೆ ಲಂಬರ್ 5 ಅಂದರೆ ಸೊಂಟದ 5 ಅಂತಕ್ಕಂತಹ ಭಾಗ, 4, 5, ಇಲ್ಲಿ 3, 4, 5 ಈ ಮೂರೂ ಜಾಗ ಏನಿದೆ ಅದರಲ್ಲಿ ಅಲ್ಲಿ ನಾವು ಇಲ್ಲಿಂದ ಥೊರಾಸಿಕ್ 8 ಪ್ರಾರಂಭ ಆಗುತ್ತೆ, 8, 9, 10, 11, 12. ಹಾಗೆಯೇ ಲಂಬರ್ 1, 2, 3, 4, 5 ಈ ರೀತಿ 3, 4, 5 ಇಲ್ಲಿಷ್ಟೇ ಭಾಗ ಬರುತ್ತೆ. ಇಲ್ಲಿ ಇಷ್ಟೇ ಭಾಗ. ಆ ಭಾಗಕ್ಕೆ ನಾವು
ಈ ಥರ ಮೂರೇ ಮೂರು ಇದು ತಮ್ಮ ಮನೆಯಲ್ಲಿಯೇ ಇರುತ್ತೆ. ತಮ್ಮ ಮನೆಯಲ್ಲಿ ಈ ಒಂದು ಬಟಾಣಿ ಕಾಳು ಇದನ್ನು ಈ ಥರ ಟೇಪಿಗೆ ಅಂಟಿಸಿ ಇಲ್ಲಿ ಏನು ಜಾಗ ತೋರಿಸಿತ್ತು ಮಧ್ಯ ಬೆರಳು ಹಾಗೆ ಉಂಗುರ ಬೆರಳು ಇಲ್ಲಿ ಇವಿಷ್ಟು ಭಾಗ, ಆ ಭಾಗದಲ್ಲಿ ಈ ರೀತಿಯಾಗಿ ಅಂಟಿಸ್ಕೊಳ್ಳಿ. ಇದನ್ನು ನೀವು ಪ್ರೆಸ್ ಮಾಡಿ, ಆಗ ತಮಗೆ ತುಂಬ ನೋವು ಕಾಣಿಸುತ್ತೆ. ಇಲ್ಲೂ ಸಹಿತ ಏನು ಒಂದು ಎರಡು ಬಲಗೈ ಮತ್ತು ಎಡಗೈ ಮಧ್ಯ ಬೆರಳಿನ ಮಧ್ಯ ಜಾಯಿಂಟ್ಗೆ ಏನು ಸರ್ಕಲ್ ಆಗಿ ಮೆಂತೆಯನ್ನು ಹಾಕೋದಕ್ಕೆ ಹೇಳಿತ್ತು, ಅದು ಸಹಿತ ತಾವು ಈ ಥರ ಸರ್ಕಲನ್ನು ಹಾಕಿದ ನಂತರ ಮೆಂತೆದು ಈ ಥರ ಪ್ರೆಷರ್ ಕೊಡಿ. ಆ ನಂತರ ತಾವು ಇನ್ನೂ ಒಂದು ಇನ್ಸೆಕ್ಟ್ ಸಿಸ್ಟಮಲ್ಲಿ ಇಲ್ಲಿ ಈ ಥರ ಇಲ್ಲಿ ನಂಬರ್ 3, 4, 5 ನಂಬರ್ 3, 4, 5 ಈ ಥರ ಬರುತ್ತೆ. ಇಲ್ಲಿ ಈ ರೀತಿ ಮೆಂತೆ 3 ಮೆಂತೆಯನ್ನು ಈ ಒಂದು ಮೆಡಿಕಲ್ ಟೇಪ್ಗೆ ಈ ಥರ ಅಂಟಿಸ್ಕೊಳ್ಳಿ. 3 ಮೆಂತೆ ಈ ಥರ 3, 4, 5 ನಾವೇನು ನೋಡಿದ್ವಿ, ಈ 3, 4, 5 ಮೇಲೆ ಈ ಥರ ಅಂಟಿಸಿ ಪ್ರೆಷರ್ ಕೊಡಿ. ಇಲ್ಲಿನೂ ತುಂಬ ನಿಮಗೆ ನೋವು ಕಾಣಿಸುತ್ತೆ. ಮಂಡಿ ನೋವು ಇರೋರಿಗೆ ಈ ಥರ ಪ್ರೆಷರ್ ಕೊಡಿ. ಮಂಡಿ ನೋವು, ಸೊಂಟ ನೋವು ಇರೋರಿಗೆ ಇದು ಹಿಪ್ ನೋವಿಗೂ ಬರುತ್ತೆ. ಈ ಥರ ಪ್ರೆಷರ್ ಕೊಡಿ. ಇದನ್ನು ನೀವು ರಾತ್ರಿ ಹಾಕಿ ಬೆಳಗ್ಗೆ ತೆಗಿಬೋದು. ಆದರೆ ಮತ್ತೆ ಇದೇ ಟೇಪನ್ನು, ಇದೇ ಒಂದು ಬೀಜವನ್ನು ತಾವು ಉಪಯೋಗಿಸ್ಬೇಡಿ. ಬೇರೆದನ್ನು ಫ್ರೆಶನ್ನು ತೆಗೆದುಕೊಳ್ಳಿ. ನೀವು ರಾತ್ರಿ ಹಾಕಿ ಬೆಳಗ್ಗೆ ತೆಗಿಬೋದು. ಆ ನಂತರ ನಾವು ಕಲರಲ್ಲಿ ನೋಡೋಣ. ಕಲರಲ್ಲಿ ಯಾವ ಥರ ಮಾಡ್ಬೋದು. ಅದಕ್ಕೆ ನಿಮಗೆ ಈ ಥರ ಯೆಲ್ಲೋ ಕಲರ್ ಸ್ಕೆಚ್ ಪೆನ್, ಸ್ವಲ್ಪ ಒಳ್ಳೆ ಕ್ವಾಲಿಟಿದು ನೀವು ತಗೋಬೋದು. ಈ ಥರ ಸ್ಕೈ ಬ್ಲೂ, ಯೆಲ್ಲೋ ಮತ್ತು ಸ್ಕೈ ಬ್ಲೂ ತಗೊಳ್ಳಿ. ಈ ಥರ ತಗೊಂಡ್ಮೇಲೆ ಇದನ್ನು ಎಲ್ಲಿ ಹಾಕೋದು? ಈ ಯೆಲ್ಲೋ ಕಲರ್ ಮತ್ತು ಸ್ಕೈ ಬ್ಲೂ ಕಲರನ್ನು ಎಡಗೈ ಮಧ್ಯ ಬೆರಳು ಮಧ್ಯ ಜಾಯಿಂಟು, ಎಡಗೈ ಈ ಉಂಗುರ ಬೆರಳು ಮಧ್ಯ ಜಾಯಿಂಟು, ಇದೆರಡಕ್ಕೂ ಈ ಥರ ರೌಂಡ್ಗೆ ಸರ್ಕಲ್ ಆಗಿ ಸುತ್ತಾಗಿ ಬರೀರಿ. ಈ ಥರ ಹೀಗೆ ತೆಗೆದುಕೊಂಡು ಹೀಗೆ ಯೆಲ್ಲೋ ಕಲರ್ ಇರೋದ್ರಿಂದ ಅಷ್ಟಾಗಿ ಕಾಣಿಸಲ್ಲ. ಈ ಥರ ರೌಂಡ್ ಹಾಕಿ ಅಷ್ಟೇ, ಉಂಗುರ ಥರ ಹಾಕಿ. ಆ ನಂತರ ಈ ಥರ ಸ್ಕೈ ಬ್ಲೂನು ಈ ಥರ ರೌಂಡ್ಗೆ ಈ ಥರ ರೌಂಡ್ಗೆ ಮಾಡಿ ಹಾಕಿ, ಇಲ್ಲಿನೂ ಸಹಿತ ಈ ಥರ ರೌಂಡ್ ಉಂಗುರ ಥರ ಹಾಕಿ. ಇದೆರಡೂ ಕಲರನ್ನು ಇದೇ ಥರ ರೌಂಡ್ಗೆ ಇಲ್ಲಿ ಹೇಗೆ ಸರ್ಕಲ್ ಥರ ಹಾಕಿದೆ ಮಧ್ಯ ಜಾಯಿಂಟ್ಗೆ, ಮಧ್ಯ ಒಂದು ಬೆರಳು ಉಂಗುರ ಬೆರಳಿನ ಮಧ್ಯ ಜಾಯಿಂಟ್ಗೆ ಹಾಕಿದೆ. ಅದೇ ಥರ ಬಲಗೈಯಲ್ಲೂ ಸಹಿತ ಮಧ್ಯ ಬೆರಳು ಮಧ್ಯ ಜಾಯಿಂಟಿಗೆ, ಉಂಗುರ ಬೆರಳು ಮಧ್ಯ ಜಾಯಿಂಟಿಗೆ ಸರ್ಕಲ್ ಥರ, ಅಂದರೆ ಒಂದು ರಿಂಗ್ ಥರ ಸರ್ಕಲ್ ಥರ ಹಾಕಿ. ಇದನ್ನು ನೀವು ಬೆಳಗ್ಗೆ ಹಾಕ್ಕೋಬೋದು. ಯಾಕೆ ಅಂದರೆ ನಾವಿಲ್ಲಿ ಮೇಥಿ ಪಟ್ಟಿಯನ್ನು ಹಾಕ್ತೇವೆ ರಾತ್ರಿ. ಅದಕ್ಕೆ ನೀವು ಈ ಕಲರನ್ನು ಬೆಳಗ್ಗೆ ಟೈಮ್, ಬೆಳಗ್ಗೆ ಎಲ್ಲ ನೀರಾಡ್ತೀವಿ, ಏನಾದರೂ ತಾವು ಮನೆಯಲ್ಲಿ ಕೆಲಸಗಳಿದ್ದರೆ, ನೀರಿನ ಕೆಲಸಗಳಿದ್ದರೆ, ತಾವು ಊಟ ಎಲ್ಲ ಆದಮೇಲೂ ನಂತರ ಒಂದು 3ರಿಂದ 4 ತಾಸು ಹಚ್ಕೊಳ್ಳಿ. ಈ ರೀತಿ ಕಲರ್ದು. ಕೆಲವರಿಗೆ ಮಂಡಿ ಮಡಿಸೋದಕ್ಕೆ ಬರ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿ 2 ಕಲರ್ನ ಜೊತೆಗೆ, ಇವೆರಡೂ ಕಲರ್ನ ಜೊತೆಗೆ ಪರ್ಪಲ್ ಕಲರ್ ಅಥವಾ ಅದನ್ನು ಇಂಡಿಗೋ ಕಲರ್, ತಾವು ಆ ಥರ ಬದನೆಕಾಯಿ ಕಲರ್, ಆ ಸ್ಕೆಚ್ ಪೆನ್ನಿಂದ ಮತ್ತೊಂದು ಇಲ್ಲಿ ರೌಂಡ್ಗೆ ಸೇಮ್ ಮಧ್ಯ ಬೆರಳು ಉಂಗುರ ಬೆರಳು, ಇದು ಈ ಕೈಯಲ್ಲೂ ಮಧ್ಯ ಬೆರಳು ಉಂಗುರ ಬೆರಳಿಗೆ ಒಂದು ಸರ್ಕಲ್ನ ಹಾಕಿ. ಇದು ಇನ್ನು ನಾವು
ಮೆರಿಡಿಯನ್ಸ್ ಮೇಲೆ ಯಾವ ಥರ ಟ್ರೀಟ್ಮೆಂಟ್ ಮಾಡೋದು, ಅದಕ್ಕೆ ಈ ಥರ ಬಿಯೋಲ್ ಮ್ಯಾಗ್ನೆಟ್ ಅಂತ ಬರುತ್ತೆ. ಅಂದರೆ ಇದರಲ್ಲಿ ಟೋನಿಫಿಕೇಷನ್ ಸೆಡೇಷನ್ ಅಂತ ಬರುತ್ತೆ. ಈ ಥರ ಮ್ಯಾಗ್ನೆಟ್ಗಳು ಸಿಗುತ್ತೆ. ಅದು ತಮಗೆ ಫ್ಲಿಪ್ಕಾರ್ಟಲ್ಲಿ ಅದನ್ನು ಬಿಯೋಲ್ ಮ್ಯಾಗ್ನೆಟ್ ಅಂತ ಹೇಳಲಾಗುತ್ತೆ. ತಾವು ಅದನ್ನು ಫ್ಲಿಪ್ಕಾರ್ಟ್ ಅಮೆಜಾನಲ್ಲಿ ತರಿಸ್ಕೋಬೋದು ಅಥವಾ ಯಾವುದಾದ್ರೂ ಆಕ್ಯುಪ್ರೆಷರ್ ವೆಬ್ಸೈಟಲ್ಲಿ ತಮಗೆ ಸಿಗುತ್ತೆ. ಇದರ ಒಂದು ವೈಟ್ ಭಾಗ, ಈ ಥರ ವೈಟ್ ಭಾಗ ಸ್ಕಿನ್ನಿ ಟಚ್ ಆದರೆ ಅದನ್ನು ಸೆಡೇಷನ್ ಅಂತ ಹೇಳ್ತೀವಿ. ಈ ಥರ ಯೆಲ್ಲೋ ಭಾಗ ಸ್ಕಿನ್ನಿ ಟಚ್ ಆದರೆ ಅದನ್ನು ಟೋನಿಫಿಕೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಇದನ್ನು ಯಾವ ಥರ ಟ್ರೀಟ್ ಮಾಡ್ಬೋದು? ಇಲ್ಲಿ ಈ ಥರ ನಾವು ಏನು ಮಾಡಬೇಕು ಅಂತಂದರೆ, ಹೀಗೆ ಟೇಪಿಗೆ ಅಂಟಿಸೋದು. ಈ ಥರ ನೋಡಿ ವೈಟ್ ಭಾಗ ಕಾಣಿಸ್ತಾ ಇದೆ. ಇದನ್ನು ನಾವು ಈ ಥರ ಸ್ಕಿನ್ನಿ ಟಚ್ ಮಾಡಿದ್ರೆ ಇದು ಸೆಡೇಷನ್ ಆಯಿತು. ಈ ಥರ ಇಲ್ಲಿ ಯೆಲ್ಲೋ ಕಲರ್ ಕಾಣ್ತಾ ಇದೆ, ಇದನ್ನು ಸ್ಕಿನ್ನಿ ಟಚ್ ಆಗುತ್ತೆ, ಇದು ಟೋನಿಫಿಕೇಷನ್ ಆಯಿತು. ಇನ್ನು ನಾವು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇದರಲ್ಲಿ ಡಾಕ್ಟ್ರು ಓಲ್ ಅವರು ತುಂಬ ಸುಂದರವಾದಂತಹ ಒಂದಿಷ್ಟು ಮೆರಿಡಿಯನ್ಸನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದನ್ನು ನಾವು ಉಪಯೋಗಿಸ್ಕೊಳ್ಳೋದ್ರ ಮುಖಾಂತರ ಯಾವುದೇ ಥರದ ಜಾಯಿಂಟ್ ಪೇನಿಗೆ, ಅದು ಮಂಡಿ ನೋವಿರ್ಬೋದು ಅಥವಾ ಕಾಲಿನ ಜಾಯಿಂಟ್ಗಳಲ್ಲಿರ್ಬೋದು ಅಥವಾ ಕೆಲವೊಂದು ಸಾರಿ ಅದು ಕಟಕಟ ಅಂತ ಇರ್ಬೋದು, ಕೆಲವೊಂದು ಸಾರಿ ಅದರಲ್ಲಿ ತುಂಬ ನೋವುಗಳು ಕಾಣಿಸ್ತಾ ಇರ್ಬೋದು, ಅದೆಲ್ಲವನ್ನು ನಾವು ನಿವಾರಣೆ ಮಾಡ್ಕೋಬೋದು. ಒಂದು ವೇಳೆ ನನ್ನ ಹತ್ರ ಈ ಥರ ಮ್ಯಾಗ್ನೆಟ್ ಇಲ್ಲ, ನನಗೆ ಗೊತ್ತಾಗೋದಿಲ್ಲ ಹೇಗೆ ತರಿಸ್ಕೊಳ್ಬೇಕು ಅನ್ನೋವರಿಗೆ ಯೋಚನೆ ಮಾಡಬೇಡಿ. ಈ ಥರ ಒಂದು ಟೇಪಲ್ಲಿ ತಾವು ಹೀಗೆ ಒಂದು 3-4 ಮೆಂತೆ ಈ ಥರ ಒಟ್ಟಿಗೆ ಜೋಡಿಸ್ಕೊಳ್ಳಿ. ಈಗ ಇದು ರೆಡಿ ಆಯಿತು. ಹೇಗೆ ಮಾಡೋದು ಅಂತಂದರೆ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಆ ಜಾಯಿಂಟ್ಗೆ, ಆ ಭಾಗಕ್ಕೆ ತಾವು ಏನು ಮಾಡಬೇಕು ಅಂತಂದರೆ, ಈಗ ತಮಗೆ ಸ್ವಲ್ಪ ಸಮಯದಿಂದ ಇದೆ, ಅಂದರೆ 1 ವಾರ 1 ತಿಂಗಳಾಯಿತು ನನಗೆ ಸ್ಟಾರ್ಟ್ ಆಗಿ. ಆದರೆ ನನಗೆ ತುಂಬ ನೋವು, ಅಸಾಧ್ಯ ನೋವು, ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ನನಗಷ್ಟು ಮಂಡಿ ನೋವು ಆಗ್ತಾ ಇದೆ. ಆದರೆ ಪ್ರಾರಂಭ ಆಗಿ ಬಹಳ ದಿನ ಆಗಿಲ್ಲ ಅಂತಕ್ಕಂಥವ್ರು ಏನು ಮಾಡಿ ಅಂತಂದರೆ, ಈ ಥರ ಅಂದರೆ ವೈಟ್ ಭಾಗ ಕಾಣಿಸ್ತಾ ಇರಬೇಕು, ಇದನ್ನು ಸೆಡೇಷನ್ ಅಂತ ಹೇಳ್ತೀವಿ. ಇದನ್ನು ತಾವು ಆ ಒಂದು ಕಾಲಿನ ಆ ಭಾಗಕ್ಕೆ ಅಂಟಿಸ್ಬೇಕು. ಹಾಗೆ ಇಲ್ಲ ನನಗೆ ಏನೋ ಒಂದು ವರ್ಷಗಳೇ ಆಗೋಯ್ತು ಅಥವಾ ತುಂಬ ಸಮಯ 1-6 ತಿಂಗಳಾಯಿತು, ನನಗೆ ಆವಾಗಿಂದನೂ ಮಂಡಿ ನೋವು ಬಹಳ ಸಮಯ ಆಗಿದೆ ಅಂತಕ್ಕಂಥವ್ರು ಈ ಥರ ಇದನ್ನು ಟೋನ್ ಮಾಡ್ತಕ್ಕಂಥದ್ದು, ಅಂದರೆ ಯೆಲ್ಲೋ ಭಾಗ ಸ್ಕಿನ್ನಿ ಟಚ್ ಆಗುತ್ತೆ. ಆ ಥರ ಈ ಒಂದು ಚಿತ್ರದಲ್ಲಿ ತೋರಿಸೋ ಒಂದು ಪಾಯಿಂಟ್ಗೆ ಅಂಟಿಸಬೇಕು. ಇನ್ನು ಇದು ನನಗೆ ಗೊತ್ತಾಗಲ್ಲ ಅಂತಕ್ಕಂಥವ್ರು ಅಥವಾ ಮ್ಯಾಗ್ನೆಟ್ಗಳು ಸ್ವಲ್ಪ ಕ್ವಿಕ್ಕಾಗಿ ಕೆಲಸ ಮಾಡುತ್ತೆ, ಒಂದು ವೇಳೆ ನನ್ನ ಹತ್ರ ಇಲ್ಲ ಅಥವಾ ತರಿಸ್ಕೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲ ಅಂತಂದರೆ, ಈ ಥರ ಮೆಂತೆಯನ್ನು ಟೇಪಿಗೆ ಅಂಟಿಸ್ಕೊಂಡು ಆ ಒಂದು ಭಾಗಕ್ಕೆ ಪಾಯಿಂಟಿಗೆ ತಾವು ಅಂಟಿಸ್ಕೊಂಡ್ರೆ ಇದನ್ನು ಸಹಿತ ರಾತ್ರಿ ಅಂಟಿಸಿ ಬೆಳಗ್ಗೆ ತೆಗಿಬೋದು. ಮ್ಯಾಗ್ನೆಟ್ ಆದರೆ ತಾವು ಮತ್ತೆ ಬಳಸ್ಬೋದು, ಅದೇ ಮ್ಯಾಗ್ನೆಟನ್ನು ಒಂದಕ್ಕೆ ಜೋಡಿಸಿಡಿ ಬೆಳಗ್ಗೆ ಬಳಸ್ಬೋದು. ಆದರೆ ಮೆಂತೆಯನ್ನು ತಾವು ಮತ್ತೆ ಬಳಸೋ ಹಾಗಿಲ್ಲ, ಮರುದಿವಸ ಫ್ರೆಶ್ ಮೆಂತೆಯನ್ನು ತೆಗೆದುಕೊಳ್ಳಿ. ಇದನ್ನು ಸಹಿತ ರಾತ್ರಿ ಹಾಕಿ ಬೆಳಗ್ಗೆ ತೆಗಿಬೋದು. ಸರಿ, ಇನ್ನು ಅಕ್ಯುಪ್ರೆಷರ್ ಪಾಯಿಂಟ್ಗಳು ಅಂದರೆ ನಾವು ಪ್ರೆಷರನ್ನು ಕೊಡ್ತಕ್ಕಂಥದ್ದು. ಅದು ನಮ್ಮ ಮಂಡಿಯ ಕಡೆಗೆ 5 ಮೆರಿಡಿಯನ್ಸ್ ಪಾಸ್ ಆಗ್ತವೆ. ಏನಂತಂದರೆ, ಮಂಡಿಯ ಮೇಲ್ಭಾಗದಿಂದ ಸ್ಟಮಕ್ ಮೆರಿಡಿಯನ್, ಹೊಟ್ಟೆಯ ಒಂದು ನಾಡಿ, ಅದನ್ನು ಸ್ಟಮಕ್ ಮೆರಿಡಿಯನ್ ಅಂತ ಹೇಳಲಾಗುತ್ತೆ, ಅದು ಪಾಸ್ ಆಗುತ್ತೆ. ಹೊರಭಾಗದಲ್ಲಿ ಇದು ಮಂಡಿ ಅಂತ ಅಂದ್ಕೊಂಡ್ರೆ, ಈ ರೀತಿ ಮೇಲ್ಭಾಗದಲ್ಲಿ ಏನಾಗುತ್ತೆ, ಸ್ಟಮಕ್ ಮೆರಿಡಿಯನ್ ಪಾಸ್ ಆಗುತ್ತೆ. ಇದು ನಮ್ಮ ಮಂಡಿಯ ಈ ಕಡೆ ಭಾಗ, ಹೊರ ಭಾಗ ಅಂತ ತಿಳ್ಕೊಂಡ್ರೆ, ಇಲ್ಲಿ ನಮಗೆ ಗಾಲ್ ಬ್ಲ್ಯಾಡರ್ ಮೆರಿಡಿಯನ್, ಅದು ನಮ್ಮ ಗಾಲ್ ಬ್ಲ್ಯಾಡರ್ ಏನಿದೆ ಅದರ ಒಂದು ಮೆರಿಡಿಯನ್ ಪಾಸ್ ಆಗುತ್ತೆ. ಅದೇ ರೀತಿ ಇಲ್ಲಿ ಮಂಡಿಯ ಒಳಭಾಗ, ನಾವು ತೊಡೆಯ ಒಳಭಾಗ ಅಂತ ತೆಗೆದುಕೊಂಡ್ರೆ ಇಲ್ಲಿ ಮಂಡಿಯ ಒಳಭಾಗದಲ್ಲಿ
ಇಲ್ಲಿ ಲಿವರ್ ಮೆರಿಡಿಯನ್, ಕಿಡ್ನಿ ಮೆರಿಡಿಯನ್ ಹಾಗೆ ಸ್ಪ್ಲೀನ್ ಮೆರಿಡಿಯನ್ಗಳು ಪಾಸ್ ಆಗ್ತವೆ. ಅದಕ್ಕೆ ಕೆಲವೊಂದು ಸಾರಿ ಇದನ್ನು ಯೋಚನೆ ಮಾಡಿಕೊಂಡು, ಅಂದರೆ ಯಾವ ಮೆರಿಡಿಯನಲ್ಲಿ ಹೆಚ್ಚು ಡಿಸ್ಟರ್ಬ್ ಆಗಿದೆ, ಮೇಲಾಗ್ತಾ ಇದೆಯಾ, ಸೈಡ್ ಆಗ್ತಾ ಇದೆಯಾ, ಒಳಭಾಗದಲ್ಲಿ ಆಗ್ತಾ ಇದೆಯಾ, ಅಥವಾ ಅದರ ಒಂದು ಹಿಂಭಾಗದಲ್ಲಿ ನಾವು ತೆಗೆದುಕೊಂಡ್ರೆ ಯೂರಿನರಿ ಬ್ಲ್ಯಾಡರ್ ಅಂದರೆ ಮಂಡಿಯ ಕೆಳಭಾಗ ಬರುತ್ತೆ. ಇದು ಮಂಡಿ ಅಂತಂದರೆ ಮಂಡಿಯ ಕೆಳಭಾಗದಲ್ಲಿ ಯೂರಿನರಿ ಬ್ಲ್ಯಾಡರ್ ಮೆರಿಡಿಯನ್ ಪಾಸ್ ಆಗುತ್ತೆ. ಅಂದರೆ ನಮ್ಮ ಮೂತ್ರನಾಳದ ಒಂದು ಮೆರಿಡಿಯನ್ ಆ ಭಾಗದಲ್ಲಿ ಆಗ್ತಿದೆಯಾ, ಈ ಥರ ನೋಡಿಕೊಂಡು ನಾವೇನು ಮಾಡಬೇಕಾಗತ್ತೆ, ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ತಮಗೆ ಒಂದು ಪ್ರೋಟೋಕಾಲ್ ಕೊಟ್ಟಿದೆ, ಇದನ್ನು ಮಾಡಿದ್ರೂ ಸಹಿತ ತಮಗೆ ತಾವು ಸಾಕಷ್ಟು ರಿಲೀಫನ್ನು ಪಡೆಯೋದಲ್ಲದೆ ಈ ಮಂಡಿ ನೋವಿನಿಂದ ಮುಕ್ತಿ ಪಡಿಬೋದು. ಅಲ್ಲದೆ ಈಗ ಒಂದು ವೇಳೆ ನನಗೆ ಪ್ರೆಷರ್ ಎಲ್ಲಿ ಕೊಡೋದು ಅಂತಂದರೆ ಸ್ಟಮಕ್ 36 ಚಿತ್ರದಲ್ಲಿ ತೋರಿಸಲಾಗ್ತಾ ಇದೆ. ಅದನ್ನು ತಾವು ಪ್ರೆಸ್ ಮಾಡಬೇಕು. ಯಾವ ಥರ ಪ್ರೆಸ್ ಮಾಡಬೇಕು ಅಂದ್ಕೊಳ್ಳೋಣ. ಇದು ಸ್ಟಮಕ್ ಒಂದು 36 ಪಾಯಿಂಟ್ ಅಂತ. ಈ ಥರ ಪ್ರೆಷರನ್ನು ಕೊಟ್ಟು ಬಿಡಿ, ಪ್ರೆಷರ್ ಕೊಡಿ ಬಿಡಿ. ಈ ಥರ 10 ಬಾರಿ ತಾವು ಮಾಡಿ ಅಥವಾ 30 ಸೆಕೆಂಡ್ಸ್ ಮಾಡಿ. ಈ ಥರ 30 ಸೆಕೆಂಡ್ಸ್ ತಾವು ಮಾಡೋದ್ರಿಂದ 10 ರಿಂದ 15 ಬಾರಿ ಮಾಡ್ಕೋಬೋದು. ದಿನಕ್ಕೆ 1 ಬಾರಿ ಮಾಡಿದ್ರೆ ಸಾಕು. ತಾವು ಯಾವುದಾದ್ರೂ ಟೈಮಿಗೆ ಮಾಡ್ಬೋದು. ಆದರೆ ತಿಂದ ತಕ್ಷಣ ಮಾಡೋದಕ್ಕೆ ಹೋಗಬೇಡಿ. ಇವೆಲ್ಲವೂ ತಿಂದ ತಕ್ಷಣ ಮಾಡಬೇಡಿ. ಸ್ವಲ್ಪ ಒಂದು ಅರ್ಧ ಗಂಟೆ 3/4 ಗಂಟೆ ಗ್ಯಾಪ್ ಇರಲಿ. ಈ ರೀತಿ ಸ್ಟಮಕ್ 36ಗೆ ಪ್ರೆಷರನ್ನು ಕೊಡಿ. ಅಲ್ಲದೆ ಗಾಲ್ ಬ್ಲ್ಯಾಡರ್ 34ಗೂ ಸಹಿತ ತಾವು ಪ್ರೆಷರ್ ಚಿತ್ರದಲ್ಲಿ ತೋರಿಸಲಾಗ್ತಾ ಇದೆ. ಅಲ್ಲಿನೂ ಸಹಿತವಾಗಿ ತಾವು ಪ್ರೆಷರನ್ನು ಕೊಡಿ. ಅದನ್ನು ಸಹಿತವಾಗಿ ಹೀಗೆ ಜಸ್ಟ್ ಪ್ರೆಸ್ ಮಾಡಿ ಬಿಡಿ. ಈ ಥರ 15 ಬಾರಿ ಮಾಡಿ. ಇದನ್ನು ಒಂದು ದಿನ ಬಿಟ್ಟು ಒಂದಿನ ಬಿಟ್ಟು ಒಂದಿನ ಮಾಡ್ತಾ ಬನ್ನಿ. ಒಂದು ವಾರ ಗಮನಿಸಿ. ನಿಮಗೇನಾದರೂ ಮಂಡಿ ನೋವು ಕಡಿಮೆ ಆಯಿತು ಅಂತಂದರೆ ಈ ಥರ ಪ್ರೆಷರ್ ಕೊಡೋದನ್ನು ನಿಲ್ಲಿಸಿ. ಎಲ್ಲವನ್ನು ನೀವು ನಿಲ್ಲಿಸ್ತಾ ಬರ್ಬೋದು. ನೀವು ಆದರೆ ಇನ್ನೂ ಇದೆ, ನನಗೆ ಮಂಡಿ ನೋವು ಇನ್ನೂ ನನಗೆ ಸ್ವಲ್ಪ ಇದೆ ಅಂತಂದರೆ ಇದನ್ನೆಲ್ಲವನ್ನು ಕಂಟಿನ್ಯೂ ಮಾಡಿ. ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.